ನಿಮ್ಮ ಮನೆಯಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳು. ಡೂಯಿಂಗ್ ಪ್ಲಾನಿಂಗ್ ಆಕ್ಚುಲಿ. ಸತ್ಯ ಹೇಳಿದ್ರೆ ಮತ್ತೊಂದು ಕಾಂಟ್ರವರ್ಸಿಗೆ ಸಿಕ್ ಹಾಕೋತೀನಿ ಅನ್ನೋ ಭಯನ. ಡಿಪ್ಲೊಮ್ಯಾಟ್ ಆಗಿ ಏನು ಹೇಳ್ತಾ ಇಲ್ಲ, ಇದು ಇರ್ತಕ್ಕಂಥ ವಾಸ್ತುಸ್ಥಿತಿನ ಹೇಳ್ತಕ್ಕಂಥದ್ದು. ಏನು ಬದಲಾವಣೆ ಆಗ್ಬೇಕು, ಏನು ಕಾಡ್ತಾ ಇದೆ ನಮ್ಮನ್ನು? ಐ ಫೀಲ್ ಟ್ರಾನ್ಸ್ಪರೆನ್ಸಿ ಇಸ್ ಓನ್ಲಿ ಕೀ. ಇನ್ನು 10 ವರ್ಷಗಳಲ್ಲಿ ನಿಮ್ಮನ್ನ ನೀವು ಎಲ್ಲಿ ನೋಡ್ಕೋತೀರಿ ರಾಜಕಾರಣದಲ್ಲಿ? ಚುನಾವಣೆ ಬಂದರೆ ಒಂದು 100-200 ಕೋಟಿ ಎಲ್ಲ ಏನು ಅಲ್ಲ ಅಂತ. ಹೌದಾ? ಅಷ್ಟೆಲ್ಲ ಖರ್ಚಾಗುತ್ತಾ? ಖರ್ಚು ಮಾಡಿದ್ದೀರಾ? ಸಾಮಾನ್ಯವಾಗಿ ನಾವೊಂದಿಷ್ಟು ದೆಹಲಿ ಪತ್ರಕರ್ತರು ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಮಾಡಬೇಕಾದಾಗ ಹೆಕ್ಕಿ ತೆಗೆಯುವಂಥ ಒಂದಿಷ್ಟು ಬುದ್ಧಿ ಇರುತ್ತೆ ನಮಗೆ. ಸೊ ಯಾವುದೇ ನಾಯಕರು ದೆಹಲಿಗೆ ಬಂದರೂ ಕೂಡ ಗಂಟೆಗಟ್ಟಲೆ ಹೊತ್ತು ಅವ್ರ ಜೊತೆ ಕೂತ್ಕೊಳ್ಳುವಂಥದ್ದು, ಚರ್ಚೆ ಮಾಡುವಂಥದ್ದು, ಇತಿಹಾಸವನ್ನು ಮಾತಾಡುವಂಥದ್ದು. ಜಮೀರ್ ಅಹ್ಮದ್ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ 2 ವಿಚಾರಗಳನ್ನು ಅವರು ಭಾಳ ಸ್ಪೆಸಿಫಿಕ್ಕಾಗಿ ಹೇಳುವಂಥವ್ರು. ಒಂದು, ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಜಮೀರ್ ಅಹ್ಮದ್ ಮತ್ತು ಕುಮಾರಸ್ವಾಮಿ ಅವರ ಸ್ನೇಹ ಹೇಗಿತ್ತು ಅನ್ನುವಂಥದ್ದು. ಮತ್ತೊಂದು, ಅವತ್ತಿನ ದಿನ ಸರ್ಕಾರ ಬರೋದಕ್ಕೆ ನಿಮ್ಮ ಮನೆಯಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳು, ಅದಕ್ಕೆ ಜಮೀರ್ ಅಹ್ಮದ್ ಕೂಡ ಸಾಕ್ಷಿ ಅನ್ನುವಂಥದ್ದು. ಏನಾಗಿದೆ ಅವತ್ತು, ಏನಾಗಿತ್ತು ಅವತ್ತು? ಡೂಯಿಂಗ್ ಪ್ಲಾನಿಂಗ್ ಆ್ಯಕ್ಚುಲಿ. ಅವಾಗೇನಿತ್ತು, ಒಂದು ಸೈಡು ದೇವೇಗೌಡರು ಸಾಹೇಬ್ರು ವಾಸ್ ನಾಟ್ ವಿಲ್ಲಿಂಗ್. ಆಮೇಲೆ ಪ್ರೆಸೆಂಟ್ ಸರ್ಕಾರ ಬೇರೆ ಇತ್ತು. ಸೊ ಅವಾಗ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಸೊ ವಿ ವರ್ ಟ್ರೈಂಗ್ ಟು ಪ್ಲಾನ್ ಟು ಗೆಟ್ ಇರತಕ್ಕಂಥ 58 MLA ವಿ ವರ್ ಟ್ರೈಂಗ್ ಟು ಗೆಟ್ ಮೋರ್ ನಂಬರ್ ಆಫ್ MLAs ಸೊ ವಿ ಕ್ಯಾನ್ ಮೇಕ್ ಹಿಮ್ ಆಸ್ ಅ ಫ್ಲೋರ್ ಲೀಡರ್. ಸೊ ಈ ಥರ ಈಕ್ವೇಷನ್ಸ್ನಲ್ಲಿ ವಿ ವರ್ ಆಲ್ ಬಿನ್ ಅ ವೆರಿ ಆ್ಯಕ್ಟಿವ್ ಪಾರ್ಟ್ ಆ್ಯಂಡ್ ಐ ಟು ಬಿ ಮೋರ್ ಆ್ಯಕ್ಟಿವ್ ಅಂತ ಹೇಳ್ಬೋದು ಅಷ್ಟೇ. ಅಲಾಂಗ್ ವಿತ್ ಎವ್ರಿಬಡಿ ಐ ಟು ಬಿ ಮೋರ್ ಆ್ಯಕ್ಟಿವ್ ಆ್ಯಂಡ್ ಜಮೀರ್ ಆಬ್ವಿಯಸ್ಲಿ ಇಸ್ ಟು ಬಿ ಲೈಕ್ ಒನ್ ಅಮಾಂಗ್ ಅಸ್. ಸೊ ಆ್ಯಂಡ್ ದೇ ವೇರ್ ಅವ್ರ ಮೊದಲಿಂದ ಅವ್ರ ಫ್ರೆಂಡ್ಶಿಪ್ ತುಂಬ ಕ್ಲೋಸ್ ಇತ್ತು. ಜಮೀರ್ ಅವ್ರದ್ದು ಆಮೇಲೆ ಕುಮಾರಣ್ಣಂದು ಫ್ರೆಂಡ್ಶಿಪ್ ಮೊದಲಿಂದ ತುಂಬ ಕ್ಲೋಸ್ ಇದೆ. So what has gone wrong, it is different. But whenever we used to all be there, I said no, that was a politically best time of my life. I had a great time ಅಷ್ಟೇ. ಮತ್ತೆ ನನ್ನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಜಮೀರ್ ಹೇಳ್ತಾ ಇದ್ದಂಥದ್ದು ಒಂದು ಅವರ ಸ್ನೇಹದ ಬಗ್ಗೆ, ಮತ್ತೊಂದು ಸರ್ಕಾರ ನಿಮ್ಮ ಮನೆಯಲ್ಲಿ ಹೇಗೆ ನಡೀತು ಅನ್ನೋವಂಥ ಒಂದಿಷ್ಟು ತುಣುಕುಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಂಥದ್ದು. ಏನಾಗಿತ್ತು ಅವತ್ತು? ನನಗೆ ಗೊತ್ತಿರಲಿಲ್ಲ. ಜಮೀರ್ ಅದು ಅದ್ರ ಬಗ್ಗೆ ಹೇಳಿದರೆ ಐ ಆಮ್ ನಾಟ್ ಅವೇರ್, ರಿಯಲಿ ಐ ಆಮ್ ನಾಟ್ ಅವೇರ್. ಬಟ್ ಆಬ್ವಿಯಸ್ಲಿ ನಾವೆಲ್ಲರೂ ಸೇರ್ತಾನೆ ಇದ್ವಿ. ನಮ್ಮ ಮನೇಲಿ ಸೇರ್ತಾ ಇದ್ವಿ, ಜಮೀರ್ ಮನೇಲೂ ಸೇರ್ತಾ ಇದ್ವಿ. ಅವ್ರು ಯಾವ ಕಾಂಟೆಸ್ಟ್ನಾಗ ಹೇಳಿದ್ರೆ ಐ ಆಮ್ ರಿಯಲಿ ಡೋಂಟ್ ನೋ ಏನಾಗಿದೆ, ಸರ್ಕಾರ ಯಾವ ರೀತಿ ನಡೀತಿತ್ತು ಅನ್ನೋದು ಐ ರಿಯಲಿ ಡೋಂಟ್ ನೋ. ಇನ್ ವಾಟ್ ಕಾಂಟೆಸ್ಟ್ ಈಸ್ ಟೆಲ್ಲಿಂಗ್ ಐ ಆಮ್ ರಿಯಲಿ ನಾಟ್. ಸರ್ಕಾರ ನಡೀತಿತ್ತು ಅಲ್ಲ, ಸರ್ಕಾರ ಹೇಗೆ ಫಾರ್ಮ್ ಆಯಿತು ಅನ್ನೋದ್ರ ಬಗ್ಗೆ. ಅಲ್ಲ, ಸರ್ಕಾರ ಹೇಗೆ ಫಾರ್ಮ್ ಆಯ್ತು ವಿ ಟು ಪ್ಲಾನ್ ದ ಸೇಮ್ ಥಿಂಗ್. ವಿ ವಾಂಟೆಡ್ ಟು ಗೆಟ್ ಮೋರ್ ನಂಬರ್ಸ್. ಸೊ ಆಬ್ವಿಯಸ್ಲಿ ವಿ ಟು ಗೋ ಟಾಕ್ ಟು ಪೀಪಲ್. ನಮ್ಮ ಇರತಕ್ಕಂಥ 58 MLA ಹೋಗೋದು, ಕನ್ವಿನ್ಸ್ ಮಾಡೋದು, ಕರ್ಕೊಂಬರೋದು. ಸೊ ದಿಸ್ ವಾಸ್ ಅ part of when you want to get more number of MLAs on your side, going, begging, pleading, requesting them, ಇದೇ ನಡೀತಾ ಇತ್ತು. ಇನ್ನು ಮುಂದುವರೆದು ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅವತ್ತಿನ ದಿನ ಸರ್ಕಾರ ಆಗಿದ್ದೇ ನಾನು ಸಂತೋಷ್ಲಾಡು ಎಲ್ಲ ನಿಂತಿದ್ರಿಂದ, ಇವತ್ತಿನ ದಿನ ಅವೆಲ್ಲ ನೆನಪಿಲ್ಲ ಕುಮಾರಸ್ವಾಮಿಗೆ ಅಂತ ಹೇಳ್ತಾರೆ. ಅಲ್ಲ, ವಿ ಆರ್ ಪಾರ್ಟ್ ಆಫ್ ಇಟ್. ಸಿ ಒಬ್ವಿಯಸ್ಲಿ ಅವತ್ತು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ MLAಗಳು ಬೇಕಾಗಿತ್ತು ನಮ್ಮ ಜೊತೆ. ಸೊ ವಿ ಟುಕ್ ಅ ಲೀಡ್ ಬೇಸಿಕಲಿ. ಸೊ ವಿ ಕ್ಯಾನ್ ಸೇ ಎಸ್, ವಿ ಆರ್ ಪಾರ್ಟ್ ಆಫ್ ಬೀಯಿಂಗ್ ವೆರಿ ಆಕ್ಟಿವ್ ಇನ್ ಆ ಥರ ಮೂಮೆಂಟ್ಸ್ನಲ್ಲಿ. ಬಟ್ ಆಲ್ MLAs put together is basically could become a CM. We had numbers in those days. Because of numbers only could become. ಸೊ ನಿಮ್ಮ ಪ್ರಕಾರ ಕ್ರೆಡಿಟ್ ತಗೊಳ್ಳೋದಕ್ಕೆ ತಯಾರಿಲ್ವಾ ನೀವು? ಅಲ್ಲ, ಕ್ರೆಡಿಟ್ ಅಂತಲ್ಲ. ಎಸ್, ಐ ಸೆಡ್ ನೋ. ವಿ ಆರ್, ನಾನಾಗಲಿ, ಚಲವರೆ ಸ್ವಾಮಿ ಆಗಲಿ, ಪುಟ್ಟಣ್ಣ ಆಗಲಿ, ಬಾಲಣ್ಣ ಆಗಲಿ, ಜಮೀರ್ ಆಗಿರಲಿ, ಆ ಥರ ಭಾಳಷ್ಟು ಫ್ರೆಂಡ್ಸ್ಗಳು ವಿ ವರ್ ಇನ್ ಫೋರ್ ಫ್ರಂಟಲ್ಲಿ ಇದ್ವಿ. ವಿ ಆರ್ ಆಲ್ ಅಸೈನ್ಡ್ ಅವರ್ ಓನ್ ಜಾಬ್ಸ್. ನಾವು ಆ ಥರ ಮಾಡಿದ್ವಿ. ಎವ್ರಿಥಿಂಗ್ ವೆಂಟ್ ಆನ್ ವೆಲ್. ಇಫ್ ಥಿಂಗ್ಸ್ ಹ್ಯಾವ್ ಟು ಹ್ಯಾಪನ್, ಆ ಥರದ್ದೊಂದು ಆಪರೇಷನ್ಸು ನನ್ನ ಮೊದಲನೇ ರಾಜಕೀಯ ಜೀವನದಲ್ಲಿ ಇಟ್ ವಾಸ್ ಸಮಥಿಂಗ್ ಮೆಮೊರೇಬಲ್. ಅಟ್ ಏಜ್ ಆಫ್ 29-30 ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಐಲ್ ಬಿ ಸಮ್ವೇರ್ ರಿವೋಲ್ಟ್ ಮಾಡಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಸ್ಟೋರಿ ಟು ಬಿ ನರೇಟಿಂಗ್ ಅಲ್ಲ. ಸೊ ಇರ್ತಕ್ಕಂಥ ಸರ್ಕಾರನ ಬೆಳೆಸಿ ಹಿಂಗೆ ಹೊರಕಲಿಗೆ ವಾಪಸ್ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು, ದ ಹೋಲ್ ಥಿಂಗ್ ಇಟ್ ವಾಸ್ ಜಸ್ಟ್ ಲೈಕ್ ಅ ಡ್ರಾಮಾ. ಇಟ್ ಇಸ್ ಸೋ ಡಿಫಿಕಲ್ಟ್, ಬಟ್ ಇಟ್ ಆಲ್ ಹ್ಯಾಪೆಂಡ್ ಆ್ಯಂಡ್ ಇಟ್ಸ್ ಥ್ಯಾಂಕ್ಸ್ ಟು ಆ ಟೈಮ್ನಾಗೆಲ್ಲ MLAಗಳು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಬಟ್ ಎಸ್, ವಿ ವರ್ ವೆರಿ ಆ್ಯಕ್ಟಿವ್. ಸೊ ಐ ಕೆನಾಟ್ ಟೇಕ್ ದ ಎಂಟೈರ್ ಕ್ರೆಡಿಟ್. ವಿ ಆಲ್ ಆಸ್ ಅ ಗ್ರೂಪ್, ಎಸ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ದಟ್ ಗ್ರೂಪ್ ಆ್ಯಂಡ್ ಟೇಕ್ ಕ್ರೆಡಿಟ್. ಸತ್ಯ ಹೇಳಿದ್ರೆ ಮತ್ತೊಂದು ಕಾಂಟ್ರವರ್ಸಿಗೆ ಸಿಕ್ ಹಾಕೋತೀನಿ ಅನ್ನೋ ಭಯನ, ಅಥವಾ ಜಮೀರ್ ಅಹ್ಮದ್ ಅವರು ಭಾಳ ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾನೆ ಹೋಗ್ತಾರೆ, ಆದರೆ ನೀವೆಲ್ಲೂ ಮಾತಾಡಿದ್ದನ್ನು ನಾನು ನೋಡಿಲ್ಲ. ನನಗೆ ಇಲ್ಲಿ ಮಧ್ಯ ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋಂಥ ಒಂದು ಪ್ರಶ್ನೆ, ಕುತೂಹಲ ನನಗೂ ಮತ್ತು ನಮ್ಮ ವೀಕ್ಷಕರಿಗಷ್ಟೇ. ಇಲ್ಲ, ಸಿ, ನಾನು ಡಿಪ್ಲೊಮ್ಯಾಟ್ ಆಗಿ ಏನು ಹೇಳ್ತಾ ಇಲ್ಲ, ಇದು ಇರ್ತಕ್ಕಂಥ ವಾಸ್ತುಸ್ಥಿತಿನ ಹೇಳ್ತಕ್ಕಂಥದ್ದು. ಜಮೀರಿಗೆ ಅವರಿಗೆ ತುಂಬ ಪರ್ಸನಲ್ ಫ್ರೆಂಡ್ಶಿಪ್ ಇದೆ. ವಾಟ್ ವೆಂಟ್ ರಾಂಗ್ ಐ ರಿಯಲಿ ಡೋಂಟ್ ನೋ ಅಬೌಟ್ ದಟ್. ವಾಟ್ ಕಂಟೆಸ್ಟ್ ಜಮೀರ್ ಅಹ್ಮದ್ ಅವ್ರು ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ಎಲ್ಲರೂ ವಿ ಆಲ್ ವೆರಿ ಈಕ್ವಲ್. ಸೊ ಮೇಡ್ ಬಿ somebody has little more edge. I cannot take a credit on my side and say I was the instrument. Yes, I can say we were all very active.
it's like a combination. So everything went on well. There are so many series of things which has happened where we have given some suggestion, it has worked out. Our suggestion ಕೊಟ್ಟ ವರ್ಕೌಟ್ ಆಗಿರುತ್ತೆ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಅವರೊಂದು ಹೇಳಿರೋದು ಇವರೊಂದು ಹೇಳಿರೋದು ಇದೇ ಇದೆ. ಸೊ ಫಾರ್ ದಟ್ all and all, again, all MLAs, again, it comes the matters, numbers basically. So. ಬೆರಳು ತೋರಿಸಿದ್ರೆ ಇಡೀ ದೇಹನೇ ನುಂಗುವಂಥ ಇಂಥ ಸಂದರ್ಭದಲ್ಲಿ ಇವತ್ತಿನ ಜಗತ್ತಿನಲ್ಲಿ ಇರಲಿ ಬೆರಳು ತೋರಿಸಿದ್ರು ಇಲ್ಲ ಉಗುರಿರ್ಲಿ ಸಾಕು ಅಂತ ಹೇಳ್ತಾರೆ ಅಂಥದ್ದು ಬಹುಶಃ ಸಂತೋಷ್ ಲಾಡ್ ಅವರೊಬ್ಬರೇ ಅಂತ ಅನ್ಸುತ್ತೆ ನನಗೆ. Anyway, I know just off the record, ಇವತ್ತು ನೀವು ಯೋಚನೆ ಮಾಡಿ ನೋಡ್ತಾ ಇದ್ದ the way we have traveled in politics, I don't think so we are in a great good situation. Honestly speaking, if I have to speak from the bottom of the heart, I don't think so we are in a very ಆಸ್ ಅ ಪ್ರೋಗ್ರೆಸಿವ್ ಸೊಸೈಟಿನಲ್ಲಿ ಇದೀವೋ ಇಲ್ಲೋ ಅಂತ ಕೆಲವು ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಹೈ ಟೈಮ್ ವೇರ್ ಪಾಲಿಟಿಕ್ಸ್ ಆ್ಯಂಡ್ ಮೀಡಿಯಾ ಹೋಲ್ ದ ಸಿಸ್ಟಮ್ ಎಕೋಸಿಸ್ಟಮ್ನಲ್ಲಿ ಎಲ್ಲೋ ಒಂದು ಚೇಂಜ್ ಬರಬೇಕು. ಇಲ್ಲದ್ರೆ ದಿಸ್ ವೇ ಸಮ್ ಅವರ್ ಇಫ್ ಯು ಆಸ್ಕ್ ಫ್ರಮ್ ದ ಡೀಪ್ ಐ ಡೋಂಟ್ ಥಿಂಕ್ ಸೊ ದ್ಯಾಟ್ ನಾವೆಲ್ಲ ಎಜುಕೇಷನ್ ಬಗ್ಗೆ ಮಾತನಾಡಿದ್ದೀವಿ. ಪೀಪಲ್ ಆಲ್ ಎಜುಕೇಟ್ ಆಗಬೇಕು, ಓದಬೇಕು ಅಂತೇಳಿ ನಾವೆಲ್ಲ ಹಳ್ಳಿಗಳಲ್ಲಿ ಹೋಗಿ ಜನರಿಗೆ ಮಾತಾಡಿ ಇವತ್ತು ಎಜುಕೇಷನ್ ಸಿಸ್ಟಮ್ನಲ್ಲಿ ಬದಲಾವಣೆ ತಂದು 64% ಲಿಟ್ರಸಿ ಬಂದರೂ ಕೂಡ ಇಫ್ ಯು ಸಿ ಓವರ್ ಆಲ್ ವಾಟ್ ಇಸ್ ಹ್ಯಾಪನಿಂಗ್, ದ ಪೀಪಲ್ ಓವರ್ ಆಲ್ ಹ್ಯಾವಿಂಗ್ the capability, the ability to run the government or the system, they're all highly qualified. But still somewhere, I don't know whether really this is why this is coming, I really don't know. Somewhere ಎಲ್ಲೋ ಒಂದು ಜಾಗದಲ್ಲಿ ಬದಲಾವಣೆ ಆಗಬೇಕು. ಬಟ್ ದಿಸ್ ವೇ so much in the system is so very bad. Somewhere I think so things has to change. ಏನು ಬದಲಾವಣೆ ಆಗಬೇಕು, ಏನು ಕಾಡ್ತಾ ಇದೆ ನಮ್ಮನ್ನು? I feel transparency is the only key. Political transparency ಆಗಲೇಬೇಕು. It is must. It's high time now. If all the politicians and the political parties think that they are concerned about the society and they are concerned about the downtrodden, they are concerned about the deprived, the government ಮೊದಲನೇ ಮೂಲ ಉದ್ದೇಶ ಇರತಕ್ಕಂಥದ್ದು deprived ಆಪರ್ಚುನಿಟಿ ಕೊಡಬೇಕು ಅನ್ನೋದು ಗೌರ್ಮೆಂಟ್. ಇಡೀ ಪ್ರಪಂಚದಲ್ಲಿ ಇದೇ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಇದೇ ಮಾಡ್ತಾ ಇರ್ತಕ್ಕಂಥದ್ದು. So I feel we have to come out of the system where we want to hold much to ourselves. So getting into transparency, I feel that would greatly help. ಎಲ್ಲಿವರೆಗೆ ಟ್ರಾನ್ಸ್ಪರೆನ್ಸಿನಾಗೆ ಸಿಸ್ಟಮ್ನಲ್ಲಿ ನಾವು ಒಪ್ಪಲ್ಲ, ಪ್ರೋಗ್ರಾಮ್ಸ್ನಲ್ಲಿ ಒಪ್ಪಲ್ಲ. ಸೊ ಇಫ್ ಯು ವಾಂಟ್ ಟು ಹೋಲ್ಡ್ ಎವ್ರಿಥಿಂಗ್ ಟು ಯುವರ್ ಸೆಲ್ಫ್ ಆ್ಯಂಡ್ ಶೋ ಯು ಹ್ಯಾವ್ ಟು ಬಿ ಪಾಪ್ಯುಲರ್. ಇನ್ನಾದರೂ ಅದೇ ಥರ ಇದೆಲ್ಲ. ಸೊ ಎನಿಬಡಿ ಸಕ್ಸಸ್ ಸ್ಟೋರಿ ಹೂ ಬಿಕಮ್ಸ್ ಪಾಪ್ಯುಲರ್, ವಿ ಮೇಕ್ ಹಿಮ್ ಆಸ್ ಹೀರೋ. The second is always forgotten in this country. So everybody runs behind a success story and talk about him. There are so many zillions of people in this world who are failures. Nobody cares about them. What does success matter today is only power, money and achievement. So ethics, morality ಎಲ್ಲ ಹೋಗ್ಬಿಟ್ಟಿದೆ. I'm sorry, I don't know taking this, I don't know from where this started, where I'm going. But somehow I feel the transparency has to come in the system. It's high time all political parties and even media should start posing a question at the centers of society and the country. ಇದು boredom ಆಗಿದೆ. ಸೇಮ್ allegations of BJP, Congress, it is ever ending. This is not going to take anywhere ಅಂತ ನನ್ನ ಫೀಲಿಂಗ್ ಇದೆ. ಬಟ್ it can only happen through transparency. The policies can change this country. No one man can become a god in this country, which we all try to project somebody as a god. That's not going to happen. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಟ್ರಾನ್ಸ್ಪರೆನ್ಸಿ ಬಗ್ಗೆ, ಡೆಮೋಕ್ರಸಿ ಬಗ್ಗೆ ಮಾತಾಡೋದು ಸರಿ ಅಂತ ಅನ್ಸುತ್ತಾ? ಅಲ್ಲ, ಕಾಂಗ್ರೆಸ್ ಪಕ್ಷ ಅಂತಲ್ಲ, ಅದು ಇಂಡಿವಿಜುವಲ್ ನೀವು ಕನ್ಸಿಡರ್ ಮಾಡಲ್ಲ. ವೈ ಐ ಶುಡ್ ಬಿ ಇನ್ ಕಾಂಗ್ರೆಸ್ ಪಕ್ಷ ಎಲ್ಲೋ ನನ್ನಂಗೂ ಬಿಜೆಪಿನಾಗಿರೋರು ಈ ಥರ ಭಾಳಷ್ಟು ಜನ ಇದೇ ಥರ ವಿಚಾರದವರು ಇದ್ದಾರೆ, ಕಾಂಗ್ರೆಸ್ನಾಗಿದ್ದಾರೆ, JDSನಾಗಿದ್ದಾರೆ. ಅಪಾರ್ಟ್ ಫ್ರಮ್ ನಾನ್ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ನ ಕೂಡ ಇರೋರು ಇದ್ದಾರಲ್ಲ ಜನ. Why it's nothing to do with Congress. It's just an individual opinion. Being into politics, I personally feel last 30 years of my political career, I don't know. Hello, great space alilla now. We are not in a good space. ಆಯಿತು, ಬದಲಾವಣೆ ನಿಮ್ಮಿಂದನೇ ಶುರುವಾಗಲಿ. ಹೊರಗಡೆ ಬಂದು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ಬೋದು, ಇಲ್ಲ ಒಂದಷ್ಟು ಜನರನ್ನ ಒಟ್ಟುಗೂಡಿಸಿ ಏನಾದರೂ ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು. All these things, now it's very easy to address media and tell. ಇದು ಹೇಳಿರ್ತಕ್ಕಂಥ ಸಜೆಷನ್ನಲ್ಲಿ the next question I knew is going to come. But it's not easy. Either you have to go to that level to grow. It's not that you can't try, but whether you really achieve it or not, it's always a question mark. But I feel, friends, association, movement, society, a movement of a society, a thought should develop into a movement.
ಸೊ ಮೇಟ್ ಬಿ ನಾನು ಹೇಳಿರೋದು ಇದು ಮೂಮೆಂಟ್ ಆಗಿ ಡೆವಲಪ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅಥವಾ ಇದು ಎಷ್ಟೋ ಜನ ನನ್ನ ಬಗ್ಗೆ ಈ ಥರ ನನಗಿನ್ನ ಅದ್ಭುತವಾಗಿ ಮಾತಾಡಿದಿದ್ದಾರೆ. ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ ದಿಸ್ ಕಂಟ್ರಿ ಡಿಫ್ರೆಂಟ್ ಸಜೆಷನ್, ಗುಡ್ ಸಜೆಷನ್ಸ್ ಕೊಟ್ಟಿದ್ದಾರೆ. ಅದು ಯಾರು ಕಿವಿಗೂ ಬಿದ್ದಿರ್ಲಿಕ್ಕಿಲ್ಲ. ಬಟ್ ಇಫ್ ಯು ಆಸ್ಕ್ ಮಿ, ಐ ಆಮ್ ಸಾರಿ, ಐ ಆಮ್ ಸ್ಪೀಕಿಂಗ್ ಔಟ್ ಆಫ್ ಕಾಂಟೆಸ್ಟ್, ನೀವೇನೋ ಪ್ರಶ್ನೆ ಕೇಳಿದ್ವಿ, ನಾವೇನೋ ಮಾತಾಡ್ತಾ ಹೋದೆ. ಬಟ್ ಸಮ್ವೇರ್ ಐ ಫೀಲ್ ದ ಚೇಂಜ್ ಹ್ಯಾಸ್ ಟು ಕಮ್ ಇನ್ ಅ ಬೆಟರ್ ವೇ ಫಾರ್ ಪೊಲಿಟಿಕಲ್ ಕ್ಲೆನ್ಸಿಂಗ್ ಆಗಬೇಕು. ಇದನ್ನ ಅನುಕೂಲ ಸಿಂಧು ರಾಜಕಾರಣ ಅಂತಾರೆ ಹೇಳ್ಬೋದು. obviously, when we express the truth, no, always there is always a criticism to it. I accept it. And since you are a part of a system, if the whole governments are corrupt, either BJP or Congress is corrupt, the politicians are corrupt. ನಾನು ಮಾಡಿದನೆಲ್ಲ ಗೊತ್ತಿಲ್ಲ. The projection, the perception of a common man is politicians ಅಂತ they feel they are corrupt. We have to accept it. We cannot run away from it. ಸೊ ಬದಲಾವಣೆಯನ್ನ ಬೋಧನೆ ಮಾಡ್ತೀನಿ, ಆದರೆ ಬದಲಾವಣೆಯನ್ನ ತರೋದಕ್ಕೆ ತಯಾರಿಲ್ಲ ಅಂತೀರಾ? ಬೋಧನೆ ಮಾಡ್ತೀನಿ ಅಂತಲ್ಲ, ಇನ್ ಮೈ ಎಬಿಲಿಟಿ ಅಂಡ್ ಕೆಪಾಸಿಟಿ, ವಾಟ್ ಎವರ್ ಬೆಸ್ಟ್ ಐ ಕ್ಯಾನ್ ಡೂ. ಇಫ್ ದೇರ್ ಇಸ್ ಅ ಚಾನ್ಸ್ ಟು ಪುಟ್ ಸರ್ಟನ್ ಥಿಂಗ್ಸ್ ಇನ್ ಅ ಬೆಟರ್ ವೇ, ಐ ಕ್ಯಾನಾಟ್ ಸೇ ಐಲ್ ಇರಾಡಿಕೇಟ್. If out of 100, if I can make even 20, 30, still it's a better start. I will not say I can make, I know I understand politics from rock bottom. I have seen politics from a very grassroots level. I've been a counselor. And lucky is that I've traveled among the masses, classes, been traveling, international exposure there. I know things are not going to change, but certainly policies and transparency would get us in a better level. I don't say all overnight all change aguttantalla. If media pushes, if political parties and the society, if all they start pushing for transparency, little bit of an accountability, we discuss more of an accountability, a transparency into the system, could definitely do better than what we are doing this. Rather than this thing, we are going in a very reverse manner and ಹೋಗ್ತಾ ಇದೀವಿ. It has become more of a pleasing politics ಆಗ್ಬಿಟ್ಟಿದೆ, ಅಥವಾ ಕಾಂಟ್ರವರ್ಸಿ politics ಆಗ್ಬಿಟ್ಟಿದೆ. There is nothing much fun about politics. If I have to fight between somebody, if we have to fight on a morality that my morality is better than yours, that would have been a greater society ಅನ್ಸುತ್ತೆ. I know this is all absolute to speak, but honestly, if this is what I would like to represent and this is what I would like to feel, if we all can work towards it, we can make a better society. ಇವತ್ತಿನ ರಾಜಕಾರಣದ ಆಗು ಹೋಗುಗಳಲ್ಲಿ ನಿಮ್ಮ ಮಾತುಗಳಿಗೆ ಅಥವಾ ನಿಮ್ಮ ಆಲೋಚನೆಗಳಿಗೆ ಜಾಗ ಇದೆ ಅಂತ ಅನ್ಸುತ್ತೆ? Everything there is a scope, things have changed. If you see the whole world is geopolitical, ನೀವು ನೋಡ್ತಾ ಹೋದ್ರೆ ಅದ್ಭುತ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಫುಲ್ ಕುಮಾರ್ ಮಾಂತು, he created a storm. He became a youngest chief minister. Students movement ಲಿಂದ ಆಯಿತು, but he did not have a life shell, I understand. But even AAP also came from a storm. Still it is growing stronger. So any movement, basically a movement of a good thought, if it and media plays a vital role today. If media takes anything strongly, there is a larger things can change faster pace. I'm just hoping. So being optimistic is only the way you have to run through it. There is nothing called that I'll be change ಬರುತ್ತೆ ಅಂತಲ್ಲ. ಬಟ್ ಐ ಫೀಲ್ ಇವೆರಡು ಕನ್ಸಿಡರ್ ಮಾಡಿದ್ರೆ ಡೆಫಿನೆಟ್ಲಿ ದೆಲ್ ಬಿ ಬಿಗರ್ ಇಂಪ್ಯಾಕ್ಟ್ ಅಂಡ್ ಅ ಬೆಟರ್ ಇಂಪ್ಯಾಕ್ಟ್ ಆಫ್ ಸೊಸೈಟಿ. ಇನ್ನು 10 ವರ್ಷಗಳಲ್ಲಿ ನಿಮ್ಮನ್ನ ನೀವು ಎಲ್ಲಿ ನೋಡ್ಕೋತೀರಿ ರಾಜಕಾರಣದಲ್ಲಿ? I'll be old at 10 ವರ್ಷದಲ್ಲಿ 58 ಆಗಿರ್ತೀನಿ. ಬಟ್ ರಾಜಕಾರಣದಲ್ಲಿ ಐ ಡೋಂಟ್ ನೋ ವೇರ್ ಪೀಪಲ್ ವಿಲ್ ಟೇಕ್ ಮಿ, ಬಟ್ ಸರ್ಟನ್ಲಿ all my life I always felt that I should make a mark in politics as a good human being. And if I'm recognized to be a good human being and if I can set something for the larger masses, ಜನಕ್ಕೆ ಒಳ್ಳೇದಾಗಬೇಕು, ದೊಡ್ಡ ಪ್ರಮಾಣದಲ್ಲಿ ಏನೋ ಜನಕ್ಕೆ ಸಹಾಯ ಆಗಬೇಕು, ಕಾರ್ಯಕ್ರಮಗಳು ತರಬೇಕು, ಸರ್ಕಾರ ಮುಖಾಂತರ ಆಗಿರಲಿ ಅಥವಾ ಸರ್ಕಾರಗಳಿಗೆ ಒತ್ತಡ ಮಾಡಿ ಕಾರ್ಯಕ್ರಮಗಳು ತರಿಸ್ತಕ್ಕಂಥದ್ದು, ಅಥವಾ ವೈಯಕ್ತಿಕವಾಗಿ ಒಂದೇನೋ ಆಪರ್ಚುನಿಟಿ ಸಿಕ್ಕಾಗ ಅದನ್ನ ಜನಕ್ಕೆ ತಲುಪಿಸ್ತಕ್ಕಂಥದ್ದು ಮಾಡಿದ್ರೆ, that's the only dream in politics. I don't know where I will grow, but how far I will grow, I don't know. But still I feel I've been in politics. ರಾಜಕಾರಣದಲ್ಲಿ ಇರ್ತೀರಿ, ಆಯ್ತು, ಎಲ್ಲಿ ಹೋಗ್ತೀರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ರಾಜಕಾರಣ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋವಂಥದ್ದು. ಎಲ್ಲರೂ ಒಂದು ಕನಸನ್ನ ಕಾಣಬಹುದು ಅಷ್ಟೇ, ನಾನು ಇದಾಗ್ಬೋದು, ನಾನು ಅದಾಗ್ಬೋದು ಅಂತ. ನಿಮ್ಮ ಕನಸೇನಿದೆ? ಐ ಡೋಂಟ್ ನೋ, ಆ ಥರ ಏನು ನಾಟ್ ವೆರಿ ಪೊಲಿಟಿಕಲಿ ಅಂಬಿಷಿಯಸ್ ಆಗೇನಿಲ್ಲ, ದಟ್ ಹಿಂಗೆ ಆಗ್ಬೇಕಂತೇನಿಲ್ಲ, ಬಟ್ ಇದೆ, ಆಸೆ ಇದೆ. As long as I'm there in politics and if I can grow to a higher level than what I am today, everybody aspires to grow higher. From there, if I can do something big and bigger, larger to the common man, that will be a great achievement. ಸರಿ, ಏನು ಬಂದರೂ ಸಂತೋಷ, ಬರ್ತಿದ್ರು ಸಂತೋಷ ಅಂತ. No, that's how we have to take it, because you don't know, anything can happen. As I said, no, life is very uncertain and anything can happen. I'm maybe at this point of time I'm not in a
great aggressive mood nallilla at this point of time. Maybe after 5 years I might be aggressive, or if I'd seen me after 25 years back, I would have been more aggressive. Today I think I'm more subtle. So my mindset is different today. So that much I can say. ರಾಜಕಾರಣದಲ್ಲಿ ಇಫ್ ಯು ನಾಟ್ ಅಗ್ರೆಸಿವ್ ದೆನ್ ಯು ಡೋಂಟ್ ರೀಚ್ ಎನಿವೇರ್. See, the reaching is either way, you're aggressive or you're not aggressive. Reach is I always strongly believe in destiny. Yes, you have got plans, you have to execute things, have to really struggle, have to put a lot more efforts, have to, I can't be I can't be like what I am now. I have to spend more time, more. I have to give more towards people and politics. Then only there is a chance that I can still grow my base strong into politics. I have to give a lot of time. ಸಾಮಾನ್ಯವಾಗಿ ಎಲ್ಲರೂ ನಾನು ಈ ಪ್ರಶ್ನೆಯನ್ನು ಕೇಳ್ತೀನಿ, ಎಸ್ಪೆಷಲಿ ರಾಜಕಾರಣಿಗಳನ್ನು. ರಾಜಕಾರಣ ಮಾಡದೇ ಇದ್ದಿದ್ರೆ ಏನಾಗಿರ್ತಿದ್ರಿ ಅಂತ ಬೇರೆಯವರೆಲ್ರಿಗೂ ಹೇಳೋದಕ್ಕೆ 1-2 ವಿಚಾರಗಳಿರುತ್ತೆ. ಬಹುಶಃ ನಿಮ್ಮ ಹತ್ರ ಲಿಸ್ಟ್ ಇದೆ ಅಂತ ಅನ್ಸುತ್ತೆ. ರಾಜಕಾರಣಿ ಆಗಿಲ್ಲದೆ ಇದ್ದಿದ್ರೆ ಏನಾಗಿರ್ತಿದ್ರಿ ಅನ್ನೋದಕ್ಕೆ. ಎಸ್ ಗೋ ಆನ್, ಏನೇನಾಗಿರ್ತಿದ್ರಿ? I don't know. Even now also the business is inside me. I partially sometimes I do business also, but off late ಅಷ್ಟೇನು ಭಾಳ ಇನ್ವಾಲ್ವ್ ಆಗಿ ಬಿಸ್ನೆಸ್ ಮಾಡ್ತಾ ಇಲ್ಲ. there's nothing much happening on the business front nowadays. But definitely yes, even though I'll be more active in politics, my business will never go out of it. If I wouldn't have been into politics, yes, obviously full time I would have been into business. I think so, I would have been little I can say I would have not lost much money in politics. I would have made more money into business, and I'm happy, even though spending money in politics gives me a little of a kick. So always my wife, my family, everybody tells rokka ಜಾಸ್ತಿ ಖರ್ಚು ಮಾಡಬೇಡ ರಾಜಕಾರಣದಲ್ಲಿ ಅಂತ ಹೇಳ್ತಾ ಇರ್ತಾರೆ. That gives me immense kick. That's okay. Yes, if you ask me one particular question, yes, I would have been definitely deep into business. I would have been a businessman. ರಾಜಕಾರಣದಲ್ಲಿ ಬದಲಾವಣೆ ತರಬೇಕು ಅನ್ನೋಂಥ ಸಾಕಷ್ಟು ಜನ ಅಂದ್ಕೊಳ್ಳೋದ್ರಲ್ಲಿ ಮೊದಲನೇ ಹಂತನೇ ದುಡ್ಡಿಲ್ದಿರ ರಾಜಕಾರಣ ಮಾಡಬೇಕು ಅನ್ನೋವಂಥದ್ದು. ಅದಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀರಿ ಅಂತ ಅನ್ಸಲ್ವ? ಯಾಕೆಂದರೆ ಸಾಮಾನ್ಯ ಜನ ಮಾತಾಡೋದು ಅರೇ ಚುನಾವಣೆ ಬಂದರೆ ಒಂದು 100-200 ಕೋಟಿ ಎಲ್ಲ ಏನು ಅಲ್ಲ ಅಂತ. ಹೌದಾ? ಅಷ್ಟೆಲ್ಲ ಖರ್ಚಾಗುತ್ತಾ? ಖರ್ಚು ಮಾಡಿದ್ದೀರಾ? 100 ಕೋಟಿ ಎಲ್ಲ ಮಾಡಿಲ್ಲ. ಇಲ್ಲಿವರೆಗೆ ಲೆಕ್ಕ ಹಾಕಿದರೆ ಹುಟ್ಟದಲ್ಲಿಂದ 100 ಕೋಟಿ ಖರ್ಚು ಮಾಡಿದ್ದೇನಿಲ್ಲ ಅಂತಲ್ಲ. ಬಟ್ ಪ್ರೋಗ್ರೆಸಿವ್ ಆಗಿ ಮಾಡಿದ್ದೀವಿ. ಎವ್ರಿಬಡಿ ಸೇಸ್ ದ ಸೇಮ್ ಓಲ್ಡ್ ಥಿಂಗ್ಸ್, ಬಟ್ I differ, but I have done programs which I can proudly say. Not in only in political sector, of the sector ನೀವು ನೋಡಿದ್ರು ಕೂಡ ನಾನು ತುಂಬಾನೇ ಮಾಡಿದ್ದೀನಿ. ಬಟ್ ಐ ಹ್ಯಾವ್ ನೆವರ್ ಪೊಲಿಟಿಸೈಸ್ ದಿಸ್, ನೈದರ್ ಪಾಪ್ಯುಲಾರಿಟಿಗೋಸ್ಕರ ಅಥವಾ ಪಬ್ಲಿಸಿಟಿ ತೊಗೊಳ್ಳಕ್ಕಂತ ಯಾವ ಮಾಡಿಲ್ಲ. ಬಟ್ ವಾಟ್ ಎವರ್ ಐ ಹ್ಯಾವ್ ಡನ್, ಎಸ್ ಐ ಆಮ್ ಹ್ಯಾಪಿ ವಿತ್ ಇಟ್. ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಪಾಲಿಟಿಕ್ಸ್. ಸಾಮಾನ್ಯವಾಗಿ ದುಡ್ಡು ಖರ್ಚು ಮಾಡಲೇಬೇಕು ರಾಜಕಾರಣದಾಗೆ. ದುಡ್ಡು ಖರ್ಚು ಮಾಡಲಾರಂಗೆ ಇವತ್ತು ತುಂಬಾನೇ ಕಷ್ಟ ಇದೆ. ಇಟ್ಸ್ ನಾಟ್ ಓನ್ಲಿ ಮೀ, ಎಲ್ಲರೂ ಪಾಪ ಯಾರು ರಾಜಕೀಯದಲ್ಲಿ ಅವ್ರ ಹಂತದಲ್ಲಿ ಅವ್ರು ಖರ್ಚು ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು, ಅಷ್ಟು ಮಿತಿ ಮೀರಿ ಎಲ್ಲರೂ ಮಾಡ್ತಾರೆ, ಸಾಲ ಮಾಡ್ತಾರೆ. ಸೊ ನಾವು ನಿಮಗೆ ಸ್ವಾಗತ ಮಾಡ್ತೀವಿ, ತಾವು ರಾಜಕೀಯಕ್ಕೆ ಜಲ್ದಿ ಬನ್ನಿ ಅಂತ. ದುಡ್ಡು ಖರ್ಚು ಮಾಡಲಿ ಅಂತನಾ? ಸಾಲ ತೊಗೊಂಡ್ಮೇಲೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಸಾಲದ ಅನುಭವ ನಿಮಗಾಗಲಿ ಅಂತ. ಕಾರ್ಯಕ್ರಮದ ಅಥವಾ ಸಂದರ್ಶನದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಸಂತೋಷ್. ಇಷ್ಟು ದಿನದ ನಿಮ್ಮ ಒಂದು ಬದುಕನ್ನು ಆತ್ಮಾವಲೋಕನ ಮಾಡ್ಕೊಳ್ಳೋದಾದ್ರೆ ಹೌ ಸ್ಯಾಟಿಸ್ಫೈಡ್ ಯು ಆರ್? ಸಾಕಪ್ಪ ಅಂತ ಅನ್ಸಿದ್ಯಾ? ಇಲ್ಲ ಒಂದಿಷ್ಟು ತಪ್ಪುಗಳು ನಡೆದಿದೆ, ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಅನ್ಸಿದ್ಯಾ? ಹೌದು, ರಾಜಕೀಯದಲ್ಲಿ ತಪ್ಪು ಮಾಡಿದ್ದೀನಿ. ನಾನು ಸೋತಿದ್ದೆ, ನಾನು ಎಡವಟ್ಟು ಮಾಡ್ಕೊಂಡಿರೋದು ರಾಜಕೀಯದಲ್ಲಿ. ವಿಚ್ ಐ ವಿಲ್ ನೆವರ್, ಐ ಥಿಂಕ್ ಸೊ, ಆ ಥರ ತಪ್ಪು ಇನ್ನೊಂದ್ಸಲಿ ಮಾಡಲ್ಲ. ಬಿಸ್ನೆಸ್ ವೈಸ್ ಕೂಡ ಭಾಳ ತಪ್ಪು ಮಾಡಿದ್ದೀನಿ. ನೆವರ್ ಟೇಕನ್ ಕೇರ್ ಆಫ್ ಫೈನಾನ್ಸಸ್ ವೆಲ್. It is everybody's story. So life has been a roller coaster. I lost my father very early. At the age of 15, perhaps I lost my father. People know only the success story of me, but every success story has got some story to tell. So, yes, I've tried. I've been successful in many things, and all in all, I feel I'm lucky. I'm one of the most luckiest rascal. You can say that I'm here. God has been very kind, or the nature has been very kind to me. Wherever I tried, I was, very early age. There's so many people, different classes ನೋಡಿದಾಗ I always feel if I was born to their mother, ನಾನು ಅಲ್ಲಿ ಅರ್ಥ ಇದ್ದೆ. If they were born to my mother, they would have been here. So ಅದು ಒಂದು ಯಾವಾಗಲೂ ಕಾನ್ಷಿಯಸ್ ಬ್ರೇಕ್ ಇದೆ. So always my conscious always tells me that because you're sitting here, you don't think you're
You have got only the merit here. So me sitting and talking to you and looking at the camera and addressing the people, I feel I'm lucky. So like me, like you, thousands of people I feel are there on the roads who have got much more merit than me, but still they didn't get this opportunity to come on this platform and speak to you through the media. I've been blessed, but overall, yes, if you see, yes, still I would have done better. Still there's a lot in me to do better. I would surely attempt and try to do my best in my future. And always, I still want to say that I would always love to be away from controversies, speaking wrong things. Still through your media mukantara, still there's a scope that if we all, people who are all so much connected directly or indirectly involved in politics, if we all can set up new agenda, new things can be always created. New things are happening day in day out, new things can happen. And ಈ ಸ್ವಲ್ಪ ಮೊನಾಟನಸ್ ಪೊಲಿಟಿಕ್ಸ್ ಬಿಟ್ಟು ಸ್ವಲ್ಪ ಬೇರೆ ರೀತಿಯ ಪೊಲಿಟಿಕ್ಸ್ ವಿಚಾರ ಮಾಡಿ among across all friends across the party, like you, even though you are not directly into politics, but you are into politics, we can change for a better. So there are so many wonderful friends across the party from BJP. We all want this country to progress. So if country has to progress, ಅಜೆಂಡಾಗಳು ವೈಯಕ್ತಿಕವಾಗಿ ಮಾತಾಡ್ಕೊಂಡು ದಿನ ಬೆಳಗ್ಗೆ ಇದ್ರ ಬೈದಾಡ್ಕೊಂಡ್ರೆ ಐ ಡೋಂಟ್ ಥಿಂಕ್ ಸೊ ವಿ ಆರ್ ವೇಸ್ಟಿಂಗ್ ಮೋರ್ ಆಫ್ ಅವರ್ ಎನರ್ಜಿ ಅಂಡ್ ಟೈಮ್ ಅನ್ಸುತ್ತೆ. ಏನೋ ಸ್ವಲ್ಪ ಅಲ್ಲೊಂದು 4-5 ಜನಕ್ಕೆ ಇಂಡಿವಿಜುವಲ್ ಗ್ರೋತ್ ಆಗ್ಬೋದು, ಬಟ್ ಆಸ್ ಅ ಸೊಸೈಟಿ, ಎಸ್ ವಿ ಆಲ್, it's all our moral responsibility. If we all can think and work towards it and for a better country and a better state, that would be good. But I would sincerely try hard. ನನ್ನ ಕೈಲಿ ಎಷ್ಟಾಗುತ್ತೆ, ದೇವ್ರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಪ್ರಾಮಾಣಿಕವಾಗಿ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಹೆಸರು ತಗೊಳ್ಳಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನ ಅಂತೂ ಖಂಡಿತವಾಗಿ ಮಾಡ್ತೀವಿ. ಆಗಲಿ, ಎಲ್ಲರೂ ಸೇರಿ ಬದಲಾವಣೆ ತರೋಣ ಅಂತ ಹೇಳ್ತಾ ಇದ್ರಿ. ಆ ಬದಲಾವಣೆ ಮೊದಲು ನಿಮ್ಮಿಂದನೇ ಶುರು ಆಗಲಿ ಅಂತ ನಾವೆಲ್ಲರೂ ಕೂಡ ಇದೆ. ಒಬ್ವಿಯಸ್ಲಿ ಇದೆ. ಏನಾಗುತ್ತೆ, ಇಟ್ಸ್ ಲೈಕ್ ಸಮಟೈಮ್ಸ್ ಪೊಲಿಟಿಕ್ಸ್ ಇಸ್ ಲೈಕ್ ಎ ಟೆಸ್ಟ್ ಮ್ಯಾಚ್. ಇಟ್ಸ್ ಸೋ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಸನ್. ಪರ್ಸೆಪ್ಷನ್ ಮೊದಲು ತಪ್ಪಿರುತ್ತೆ, ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ನಾನು ಸುಷ್ಮಾ ಸ್ವರಾಜ್ ಅವ್ರನ್ನ ಭಾಳ ಹತ್ರದಿಂದ ನೋಡಿದ್ದೀನಿ. ಸೋನಿಯಾ ಗಾಂಧಿ ಅವರು ಸುಷ್ಮಾ ಸ್ವರಾಜ್ ಎಲೆಕ್ಷನ್ ನಲ್ಲಿ ಸುಷ್ಮಾ ಸ್ವರಾಜ್ ನಮ್ಮ ಮನೇಲಿ ಇದ್ರು ಅವಾಗ. ಸೊ ಪರ್ಸೆಪ್ಷನ್ ಇಸ್ ಡಿಫ್ರೆಂಟ್ ಫ್ರಮ್ ವೆನ್ ಯು ಸಿ ಪೀಪಲ್. ಸೊ ನಮ್ಮ ಬಗ್ಗೆ ಪರ್ಸೆಪ್ಷನ್ ಯಾವತ್ತು ಬಹಳ ಒಳ್ಳೇದು ಇಲ್ಲ. ಸೊ ಬಿಕಾಸ್ ಯುವರ್ ಪರ್ಸೆಪ್ಷನ್ ಚೇಂಜಸ್ ಬೇಸಿಕಲಿ ಇಫ್ ಯು ಗಾಟ್ ಮನಿ. ಸೊ ಪೀಪಲ್ ಹೇಟ್ ಯು ಬಿಕಾಸ್ ಯು ಗಾಟ್ ಮನಿ. And moment you got money, all people assume that you got all other bad characters only ಅಂತ assume ಮಾಡ್ತಾರೆ. That's okay, that's all part of society. ಅದ್ರ ಬಗ್ಗೆ ಯಾವ್ದು ರಿಗ್ರೆಟ್ಸ್ ಇಲ್ಲ. ಬಟ್ ಸ್ಟಿಲ್ ಇದೆ, ಆ ಥರ ವಿಚಾರಗಳಿದಾವೆ. ಅದಕ್ಕೆ ನಾವು ಬದ್ಧವಾಗಿ ನಡ್ಕೊಂಡು ಬಂದಿದ್ದೀನಿ ಕೂಡ, ಅದು ಜನಕ್ಕೆ ರೀಚ್ ಆಗಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಸೇ ಐ ಆಮ್ ಸ್ಪೆಷಲ್, ನಾನೇ ಭಾಳ ಗ್ರೇಟ್ ಅಂತೂ ನೀನು ಹೇಳ್ಕೊಳ್ಳಲ್ಲ. ಬಟ್ ಇನ್ ಮೈ ಓನ್ ಕಾನ್ಶಿಯಸ್ ಎಸ್ ಐ ಪ್ರಾಕ್ಟೀಸ್ ಮೆನಿ ಥಿಂಗ್ಸ್. ಆಗಲಿ, ಮುಂದಿನ ದಿನಗಳಲ್ಲಿ ಅದನ್ನ ಇನ್ನೂ ಹೆಚ್ಚು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅನ್ನೋದನ್ನ ನೋಡೋಣ. ಇತಿಹಾಸ ಅಂತೂ ಯಾವತ್ತೂ ಎಲ್ಲೂ ಹೋಗೋದೇ ಇಲ್ಲ, ದಾಖಲಾಗಿ ಇದ್ದೇ ಇರುತ್ತೆ. ಒಂದಲ್ಲ ಒಂದಿನ ಅದು ಹೊರಗಡೆ ಬಂದೇ ಬರುತ್ತೆ. ಭಾಳ ಮುಕ್ತವಾಗಿ ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ರಿ. ಆದರೆ ಒಂದಂತೂ ಸತ್ಯ, ನಾನು ಶುರುವಿನಲ್ಲೇ ಹೇಳಿದ ಹಾಗೆ ಕೆಲವೊಂದಿಷ್ಟು ನಾಯಕರು, ಕೆಲವೊಂದಿಷ್ಟು ಕ್ಷೇತ್ರಗಳು ಈ ಬಾರಿ ಏನಾಗಬಹುದು ಅನ್ನೋವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಮತ್ತು ಪ್ರಶ್ನಾರ್ಥಕ ಕ್ಷೇತ್ರ ಇರುವಂತಹ ಚಿಹ್ನೆಯಲ್ಲಿ ನೀವು ಕೂಡ ಇರೋದು ಸತ್ಯ. ನೋಡೋಣ, ಇನ್ನು 60-70 ದಿನಗಳಲ್ಲಿ ರಾಜ್ಯ ರಾಜಕಾರಣ ಎಲ್ಲಿಗೆ ಹೋಗುತ್ತೆ, ಟಿಕೆಟ್ ಸಿಗುತ್ತಾ, ಗೆಲ್ತೀರಾ ಅನ್ನುವಂಥದ್ದನ್ನು ನನ್ನ ಪ್ರಿಡಿಕ್ಷನ್ ಇದೆ. ಟಿಕೆಟ್ ಸಿಗುತ್ತೆ ನನಗೆ, ನಾನು ಗೆಲ್ತೀನಿ ಕೂಡ, ವಿಶ್ವಾಸ ಇದೆ. ಕಲಘಟಗಿ ಜನ ನನಗೆ ಕೈ ಬಿಡಲ್ಲ. ಆಮೇಲೆ ಕರ್ನಾಟಕ ಜನ ಕೂಡ ನಮ್ಮ ಪಕ್ಷನ ಬೆಂಬಲಿಸ್ತಾರೆ ಈ ಬಾರಿ. ಆಮೇಲೆ ಖಂಡಿತವಾಗ್ಲೂ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತೀವಿ. I'm just giving my predictions. The reason is we'll never go below 105 and we'll go to 130 ಅಂತ ನನಗೆ ನಂಬಿಕೆ ಇದೆ, ನನ್ನ ಅಸೆಸ್ಮೆಂಟ್. Because last time we were almost at 38%, even though in anti-incumbency 38% vote share ತಗೊಂಡು we lost the number of seats. Even assumingly BJP is having the anti-incumbency now and it sets at 36% vote share, still it is going to lose at least 30-40 seats. This is just only a mathematics. So on this and moreover the programs of 2013 80 measure ಮಾಡಿ ನೋಡಿದಾಗ, from now to now people measure. If before we could conclude if state government has done its job, why do they need Prime Minister so much? Prime Minister is planning, I believe, 38 visits. So it shows they're already in a back foot.
ಆಗಲಿ, ನೀವು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿನ ಕರೆಸ್ಕೊಳ್ತೀರಿ, ಏನು ಚುನಾವಣೆ ಮಾಡಲ್ವಲ್ಲ? ಮಾಡಲ್ಲ, ಡೆಫಿನೆಟ್ಲಿ ಇಲ್ಲ. ಬೇಸಿಕಲಿ ಇವತ್ತು ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಚುನಾವಣೆಯಲ್ಲಿ ಬರೋದಕ್ಕೂ ನರೇಂದ್ರ ಮೋದಿ ಅವರು ಬರೋದಕ್ಕೂ ವ್ಯತ್ಯಾಸ ಇದೆ. ಬಿಕಾಸ್ ಆಬ್ವಿಯಸ್ಲಿ ಈಸ್ ಅ ಪ್ರೈಮ್ ಮಿನಿಸ್ಟರ್, ಇಸ್ ಟುಡೇ ಒನ್ ಆಫ್ ದ ಒನ್ ಆಫ್ ದ ಪಾಪ್ಯುಲರ್ ಫಿಗರ್ ಇದರಿಲ್ಲ ಅಂತ ಹೇಳಕ್ ಬರಲ್ಲ. ಬಟ್ ಆದರೂ ಅವ್ರು ಅಷ್ಟಲ್ಲಿ ಕನ್ಸಿಸ್ಟೆಂಟ್ ಆಗಿ ಬಂದು ಒಂದು ಸ್ಟೇಟ್ ಎಲೆಕ್ಷನ್ಗೆ, ಎಲ್ಲ ಸ್ಟೇಟ್ ಎಲೆಕ್ಷನ್ಗೆ 30 ಟೈಮ್ 40 ಟೈಮ್ ವಿಸಿಟ್ ಹೊಳ್ತಾ ಇದಾರೆ ಅಂದರೆ ದ ಎಂಟೈರ್ ಮೆಕ್ಯಾನಿಸಮ್ ಇಸ್ ಓನ್ಲಿ ವರ್ಕಿಂಗ್ ಆನ್ ಹಿಮ್. ಸೊ ದೆನ್ ವಾಟ್ ಇಸ್ ದ ಸ್ಟೇಟ್ ದೆನ್? It may be because he has taken politics so seriously or elections so seriously. Yeah, that's what he's been doing it, answer. Obviously, what you said is right. He has taken politics very seriously and elections seriously. So that's what you said. Thanks to you. You give. So far, only thing he has taken 2 things seriously, answer. ಹಾಗೆ ನಿಮ್ಮ ಲೆಕ್ಕಾಚಾರಗಳು ಒಂದಾದ್ರೆ ಬಿಜೆಪಿ ಲೆಕ್ಕಾಚಾರನೂ ಮತ್ತೊಂದಿರುತ್ತೆ, JDS ಲೆಕ್ಕಾಚಾರ ಇನ್ನೊಂದು. Obviously, so this is all just it's not that ನಾವು ಹೇಳಿದ್ದಾಗುತ್ತಂತಲ್ಲ, but I'm hopeful that this would happen. Thank you so much. Thank you, wonderful Swathi. Thank you so much for calling me. And this is something new set up. When I came in, it was something surprising to me. Thank you so much. Thank you. ನಮಸ್ಕಾರ. ನೋಡಿದ್ರಲ್ಲ, ಇದಾಗಿತ್ತು ಅತಿಥಿ ವಿತ್ ಸ್ವಾತಿ ಕಾರ್ಯಕ್ರಮ. ಒಂದಂತೂ ಸತ್ಯ, ನಾನು ಶುರುನಲ್ಲೇ ಹೇಳಿದಾಗೆ ಕೆಲವೊಂದಿಷ್ಟು ಕ್ಷೇತ್ರಗಳು, ಕೆಲವೊಂದಿಷ್ಟು ನಾಯಕರು ಮುಂದಿನ 10 ವರ್ಷದಲ್ಲಿ ಏನಾಗ್ತಾರೆ ಅನ್ನೋದು ಒಂದಾದರೆ, ಈ ಬಾರಿ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ ಇರುವಂಥ ಒಂದು ಕ್ಷೇತ್ರಗಳನ್ನು ಪಟ್ಟಿ ಮಾಡಿ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲಿ ಆಗಿದ್ದಂತಹ ಅತಿಥಿ ಸಂತೋಷ್ಲಾಡ್ ಅವರು. ಮತ್ತೆ ಮುಂದಿನ ಸಂದರ್ಶನದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯಾಷನಲ್ TV. ಹೋಗಿ ಬರ್ತೀನಿ. ನಮಸ್ಕಾರ.